ದ ಒಬ್ಬ ಮೇರು ವ್ಯಕ್ತಿತ್ವ, ನಟ, ಸಾಕಷ್ಟು ಸಿನಿಮಾಗಳಲ್ಲಿ ಹಾಸ್ಯ ನಟರಾಗಿ, ಪೋಷಕ ನಟನಾಗಿ ಆರಂಭಿಸಿ ಇದೀಗ ನಮ್ಮೆಲ್ಲರನ್ನ ರಂಜಿಸ್ತಾ ಇರುವಂಥ ಕನ್ನಡ ಚಿತ್ರರಂಗದ ನಟ, ಹಿನ್ನೆಲೆ ಗಾಯಕ, ನಿರ್ಮಾಪಕರಾಗಿರುವಂತಹ ಶ್ರೀಯುತ ಶರಣ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಬರ್ಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ನನಗೆ ಬಹಳಷ್ಟು ಕಡೆ ಹೋದಾಗೆಲ್ಲ ಒಂದೊಂದು ಥರದ ಅನುಭವ ಆಗುವಂಥದ್ದು ಸತ್ಯ. ಒಂದು ಶಾಲೆಗೆ ಹೋದಾಗ ನಮಗೆ ಆ ಶಾಲೆಯ ವಾತಾವರಣದ ಅನುಭವ ಆಗುವಂಥದ್ದು. ಆದರೆ ಬಹಳ ಅಪರೂಪಕ್ಕೆ ಒಂದು ಶಾಲೆಗೆ ಹೋದಾಗ ಇದು ನನ್ನ ಶಾಲೆ ಅಂತ ಅನಿಸೋವಂಥದ್ದು, ಅದು ಇಲ್ಲಿ ಕಂಡದ್ದೀನಿ ನಾನು. ಅದು ಒಂದು ಆ ಶಾಲೆಗಿರುವಂಥ ಶಕ್ತಿ, ಆಮೇಲೆ ಎರಡನೇದ್ದು ಈ ಶಾಲೆಯನ್ನು ನಡೆಸ್ತಾ ಇರೋವಂಥವರ ಉದ್ದೇಶ. ಇವೆರಡೂ ಜೊತೆಗೆ ಸೇರಿದಾಗ ಮಾತ್ರ ಪ್ರತಿಯೊಬ್ಬರಿಗೂ ಹೀಗೆ ಅನ್ಸೋದಕ್ಕೆ ಸಾಧ್ಯವಾಗ್ತದೆ. ನಾನು ಸರ್ ಹತ್ರ ಮಾತಾಡ್ತಾ ಇದ್ದೆ ಈಗ. ಅವ್ರಿಗೆ ಒಂದು ಶಾಲೆಯನ್ನು ನಡೆಸುವಂಥದ್ದು ಒಂದು ಉದ್ದೇಶ ಇದೆ ಗೊತ್ತಾ. ಆ ಉದ್ದೇಶ ನನಗೆ ಭಾಳ ಇಷ್ಟ ಆಗಿದ್ದೇನೋ ಅಂತಂತಂದರೆ, ಅವರು ತುಂಬ ಸ್ಕ್ರ್ಯಾಚಿಂದ ಶಾಲೆಗಳನ್ನು ನಡೆಸ್ಕೊಂಡು ಬರ್ತಾ ಇರೋವಂಥದ್ದು. ನನಗೊಂದು ಹೇಳಿದ್ರು ನನಗೆ, ಯಾಕಂದರೆ ನಾನು ತುಂಬ ಚಿಕ್ಕ ವಯಸ್ಸಿನಿಂದ ನಾವು ಸ್ಕ್ರ್ಯಾಚಿಂದ ಫ್ಯಾಮಿಲಿ ನಮ್ಮದು, ಸಿಲ್ವರ್ ಸ್ಪೂನಿಂದ ಏನು ಬಂದಿದ್ದಂಥದ್ದಲ್ಲ. ನಮಗೆ ಆಗಿನ ಕಾಲಘಟ್ಟದಲ್ಲಿ ಶಾಲೆಗಳಿಗೆ ಹೋಗುವಂಥದ್ದಾಗಿರ್ಬೋದು, ಆವಾಗ ವಿದ್ಯಾಭ್ಯಾಸ ಅಂತ ಅನ್ನೋವಂಥದ್ದೇ ತುಂಬ ಶ್ರೀಮಂತರಿಗೆ ಮಾತ್ರ ಸೀಮಿತ ಅಂತ ಅನ್ನೋವಂಥದ್ದು, ಅಥವಾ ಫೀಸ್ಗಳನ್ನು ಅಫೋರ್ಡ್ ಮಾಡುವಂಥ ಅವರಿಗೆ ಮಾತ್ರ ಸೀಮಿತವಾಗಿರುವಂಥದ್ದೇನೋ ಅನ್ನೋವಂಥ ಒಂದು ಕಾಲಘಟ್ಟ ಅದು. ಅದನ್ನು ಭಾಳ ಚೆಂದ ಅರ್ಥಕೊಂಡಿರುವಂಥ ಒಂದು ಫ್ಯಾಮಿಲಿ ಇವತ್ತು ಈ ಥರದ ಒಂದು ಶಾಲೆ ನಡೆಸ್ತಾ ಇದೆ ಅಂತ ಅನ್ನೋದಾಯಿತು ಅಂತ ಅನ್ನೋದಾದರೆ, ಈ ಶಾಲೆಯಲ್ಲಿ ಓದುತ್ತಾ ಇರುವಂಥ ಮಕ್ಕಳ ಪೇರೆಂಟ್ಸ್ ನೀವೇನು ಕುಂತಿದ್ದೀರಿ ಗೊತ್ತಾ, ನೀವು ಎಲ್ಲರೂ ಅಷ್ಟೇ ಲಕ್ಕಿ ಅಂತ ಅನ್ನಿಸ್ತಾ ಇದೆ ನನಗೆ. ಭಾಳ ಭಾಳ ಅದೃಷ್ಟ ಮಾಡಿದ್ದಾಗ ಮಾತ್ರ ಈ ಥರದೊಂದು ಸಂಸ್ಥೆ ನಮ್ಮ ಪಕ್ಕದಲ್ಲಿ ಸಿಗುವಂಥದ್ದು. ನನಗೆ ಈಗ ಅವ್ರ ಹತ್ರ ಇಷ್ಟು ಮಾತಾಡ್ತಾ ಇದ್ದಂಥ ಸಮಯದಲ್ಲಿ ನನಗೆ ಅವ್ರ ಜೊತೆಯನ್ನು ಒಂದು ಪುಟ್ಟಾಣಿ ಒಡನಾಟ ನನಗನ್ಸಿದ್ದು ಎರಡು ವಿಚಾರ ನನಗೆ ಕಂಡು ಬಂದಂಥದ್ದು. ಸತೀಶ್ ಅವರು ನನಗೆ ಈಗಷ್ಟೇ ಒಂದು ವಿಚಾರ ಹೇಳಿದ್ರು ನನಗೆ. ಫೀಸ್ಗಳು ಅಂತ ಬಂದಾಗ ನಾನೇ ಸಾಕ್ಷಿ ಇದ್ದೀನಿ. ನನ್ನ ಪಕ್ಕದಲ್ಲಿ ಓದಿದಂಥ ಸ್ಟೂಡೆಂಟ್ಸನ್ನು ಶಾಲೆಯಲ್ಲಿ ನಿಲ್ಲಿಸಿ ಅವರ ವಿದ್ಯಾಭ್ಯಾಸವನ್ನೇ ಅಲ್ಲಿಗೆ ಮೊಟಕುಗೊಳಿಸಿ ಅವರನ್ನು ಬೇರೆ ಬೇರೆ ಕೆಲಸಕ್ಕೆ ಹಾಕಿದ್ದಂಥದ್ದು ಕೂಡ ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ನನ್ನ ಜೊತೆಯಲ್ಲೇ ಬೆಳೆದಂಥ ನನ್ನ ಸ್ಟೂಡೆಂಟ್ಸು. ಅಂದರೆ ಆಗಿನ ಇದರಲ್ಲಿ ಶಾಲೆಯ ಫೀಸೇ ನಮಗೆ ಅಷ್ಟು ಕಟ್ಟೋದಕ್ಕೆ ಕಷ್ಟವಾಗಿದ್ದಂಥ ಒಂದಿದು. ಇವತ್ತು ಸತೀಶ್ ಅವರು ನನಗೆ ಒಂದು ವಿಚಾರ ಹೇಳಿದ್ರು, ನನಗೆಂಥ ಸತ್ಕಾರ್ಯದ ವಿಚಾರ ಇದು ಅಂತ ಅನ್ನಿಸ್ತು ಅಂತಂತಂದರೆ ಹೇಳ್ತೀನಿ ಒಂದೇ ವಿಚಾರ. ಅವರು ಇಲ್ಲಿ ಪಕ್ಕದಾಗ ಹೇಳಿದಾಗ ನನಗೆ ಸುಮ್ಮನೆ ಕಿವಿಯಲ್ಲಿ ವಿಚಾರ ಹೇಳಿದ್ರು. ಸರ್, ನನ್ನ ಫೀಸನ್ನು ಹೆಂಗೆ ಇಟ್ಕೊಂಡಿದ್ದೀನಿ ಅಂತಂದರೆ, ಒಂದು ತಿಂಗಳ ಸಂಪಾದನೆ ಒಬ್ಬ ವ್ಯಕ್ತಿಗಿದ್ದರೆ ಅವರ 3 ದಿವಸದ ಸಂಪಾದನೆ ಮಾತ್ರ ನನ್ನ ಫೀಸ್ ಆಗಿರುತ್ತೆ ಸರ್ ಅಂತ ಅನ್ನೋವಂಥದ್ದು. ಇದು ನನಗೆ ಅನಿಸಿದ್ದೇನು ಅಂತಂತಂದರೆ, ಕೆಲವು ನೋಡಿದ್ದೀವಿ, ಇದು ಮೊದಲನೇ ವರ್ಷದ ಇದು ಆ್ಯನ್ಯುವಲ್ ಡೇ. ಇದು ಖಂಡಿತ ಈ ಥರದ ಒಂದು ಉದ್ದೇಶ ಇದ್ದಾಗ ನಾನು ಹೇಳ್ತೀನಿ, ಯಾವಾಗಲೂ ಕೆಲಸ ಗೆಲ್ಲುತ್ತೆ ಅನ್ನೋದಕ್ಕೆ ಹಿಂದೆ ಕೆಲಸದ ಉದ್ದೇಶ ಇದೆ ಗೊತ್ತಾ, ಆ ಉದ್ದೇಶ ಗೆಲ್ಲಬೇಕು ಅಂತ ಅನ್ನೋವಂಥದ್ದು. ಇವತ್ತು ಖಂಡಿತವಾಗ್ಲೂ ಈ ಒಂದು ಶಾಲೆ ಇಷ್ಟು ವಿಜೃಂಭಣೆಯಿಂದ ಇವತ್ತು ಇಷ್ಟು ಜನರ ಮುಖದಲ್ಲಿ ಇವತ್ತು ನಾವು ನಗು ನೋಡ್ತಾ ಇದ್ದೀನಿ ಅಂತ ಅನ್ನೋದಾದರೆ, ಇದು ಅಷ್ಟೂ ಕೂಡ ಈ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಈ ಸಂಸ್ಥಾಪಕರೇನಿದ್ದಾರೆ ಗೊತ್ತಾರ, ಅದರ ಹಿಂದೆ ಇರುವಂಥ ಅವರ ಉದ್ದೇಶನೇ ಕಾರಣ. ಖಂಡಿತವಾಗ್ಲೂ ಅವರ ಉದ್ದೇಶ ಇಷ್ಟು ಸ್ವಚ್ಛವಾಗಿದೆ ಅಂತ ಅನ್ನೋದಾದರೆ, ಇವತ್ತು ಈ ಮೊದಲನೆಯ ವರ್ಷದ ಆ್ಯನ್ಯುವಲ್ ಡೇಗೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಖಂಡಿತ ಆಗ್ತಾ ಇದೆ. ಈ ಒಂದು ಶಾಲೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ಕಂಡು ಬರ್ತಾ ಇರುವಂಥದ್ದು. ಆಮೇಲೆ ಬರೀ ಓದು ವಿದ್ಯಾಭ್ಯಾಸ ಅನ್ನೋವಂಥದ್ದು ಅಷ್ಟೇ ಅಲ್ಲದೆ, ನಾನು ಅಂಕಲ್ ಹತ್ರ ಮಾತಾಡ್ತಾ ಇದ್ದಾಗ ಹೇಳಿದೆ, ಇದೆಷ್ಟಿದೆ ವಿಸ್ತೀರ್ಣ ಅಂತ. ಬೇರೆ ಇದ್ರ ವಿಸ್ತೀರ್ಣ ಎಷ್ಟಿದೆ ಅಂತ ಕೇಳಿದೆ.
ಇದೊಂದು 1 ಎಕರೆ ಇದೆ ಅಂತ ಹೇಳಿದ್ರು. ಇದಕ್ಕೆ ಶಾಲೆಗೆ ಎಷ್ಟು 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 ಸೀಮಿತ ಮಾಡಿಟ್ಟಿದ್ದೀರಿ, ಅಥವಾ ಈ ಬೇರೆ ಈ ಸ್ಪೋರ್ಟ್ಸಿನ ಇದಕ್ಕೆ ಎಷ್ಟು ಸೀಮಿತ ಮಾಡಿಟ್ಟಿದ್ದೀನಿ ಅಂದಾಗ ಅರ್ಧಕ್ಕೆ ಅರ್ಧ ಅಂತ ಹೇಳಿದ್ರು. ಅಂದರೆ ಅರ್ಧಕ್ಕೆ ಅರ್ಧ ಜಾಗದಷ್ಟು ಬೇರೆ ಆ್ಯಕ್ಟಿವಿಟೀಸ್ಗೋಸ್ಕರವಾಗಿ ಅವರು ಮುಡುಪಾಗಿಟ್ಟಿದ್ದಾರೆ ಅಂತ ನಿಜವಾದರೆ, ಖಂಡಿತವಾಗ್ಲೂ ನಾವು ಭಾಳಷ್ಟು ಶಾಲೆಗಳಲ್ಲಿ ನಾನು ನೋಡ್ತೀನಿ ರೀ, ಈ ಥರದೊಂದು ಮೈದಾನ ನನಗೆ ಸಿಕ್ಕಲಿಲ್ಲ ನೋಡೋ ಅಂಥದ್ದಕ್ಕೆ. ಬೇರೆ ಯಾವುದೋ ಇದಕ್ಕೆ ಹೋಗಿ ಪಕ್ಕದ ಮೈದಾನಗಳಲ್ಲಿ ಆಟ ಆಡೋ ಅಂಥದ್ದನ್ನು ನೋಡಿದ್ದೀನಿ. ಆದರೆ ಈ ಶಾಲೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ, ಅಂದರೆ ನಾನು ಹೇಳ್ತಾ ಇರೋವಂಥದ್ದು ಸ್ಪೋರ್ಟ್ಸ್ ಆಗಿರುವಂಥದ್ದು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ವಿದ್ಯಾಭ್ಯಾಸದ ಸಮಪಾಲು ಇನ್ನೊಂದು ಈ ವಿಚಾರಕ್ಕೆ ಇಟ್ಟಿದ್ದಾರೆ ಅಂತ ಅನ್ನೋಂಥದ್ದು ಆಯಿತು ಅಂತಂತಂದರೆ, ಇಲ್ಲಿ ಬರೀ ವಿದ್ಯಾಭ್ಯಾಸವನ್ನು ಅವರ ಗುರಿಯಾಗಿಟ್ಟುಕೊಂಡು ದೊಡ್ಡವರಾಗೋದ್ರ ಜೊತೆಯಲ್ಲಿ ನನಗೆ ಒಂದಿಷ್ಟು ಆಗಬಾರ್ದು ಅಂತ ಅನ್ನೋವಂಥದ್ದು ನನ್ನ ಆಸೆ ಇದೆ. ಮತ್ತು ಒಂದಿಷ್ಟು ಕಲ್ಚರಲ್ ವಿಚಾರಕ್ಕೆ ಅಂತ ಬಂದಾಗ ದೊಡ್ಡ ಕಲಾವಿದರುಗಳು ಯಾಕೆ ಆಗಬಾರ್ದು ಅಂತ ಅನ್ನೋವಂಥದ್ದು. ಯಾಕಂತಂದರೆ ಈ ಒಂದು ಫ್ಯಾಮಿಲಿ ನನಗೆ ತುಂಬ ಹತ್ತಿರದ ಫ್ಯಾಮಿಲಿ, ಕಲಾವಿದರ ಬಳಗ. ಸೊ ಹಾಗಾಗಿ ಸರ್ ಹೇಳ್ತಾ ಇದ್ರು ನನಗೆ ಭಾಳಷ್ಟು ಕಲೆಯ ವಿಚಾರವಾಗಿ ಅವರು ಕಲೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿರೋ ಅಂಥದ್ದು ನನಗೆ ಗೊತ್ತು. ಸೊ ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ ಅಂತ ಅನ್ನೋವಂಥದ್ದು ಆಯಿತು ಅಂತಂದರೆ, ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದ್ದೀರಿ ಅಂತ ಅನ್ನೋವಂಥದ್ದು ಆಯಿತು ಅಂತ ಅನ್ನೋದಾದರೆ, ನಿಮ್ಮ ಮಕ್ಕಳು ಒಂದು ಸೇಫ್ ಮತ್ತು ಒಂದು ಭಾಳಷ್ಟು ಏನಂತ ಹೇಳಿ ಇದನ್ನು ಇಷ್ಟು ಅರ್ಥ ಮಾಡಿಕೊಂಡು ಒಂದು ಶಾಲೆಯನ್ನು ನಡೆಸುವಂಥ ಜಾಗಕ್ಕೆ ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಿ ಅಂತ ಅನ್ನೋವಂಥದ್ದು ಇದೆಯಾ ಗೊತ್ತಾ. ನನಗೆ ಬಹಳ ಖುಷಿ ಆಗ್ತಾಯಿದೆ. ನಿಮ್ಮಗಳಿಗೆ ಈ ಶಾಲೆಗೆ ಸೇರಿಸುವಂಥ ಉದ್ದೇಶ ನೀವು ಮಾಡಿದ್ದೀರಿ ಗೊತ್ತಾ. ಇಲ್ಲಿ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಅಷ್ಟು ಜನ ನೀವು ಇಲ್ಲಿ ವಿನ್ನರ್ಸ್ ಕಾಣಿಸ್ತಾ ಇದ್ದೀರಾ ನನಗೆ. ಇದೆಲ್ಲನೂ ಕೂಡ ನಿಮ್ಮಗಳಿಗೆ ಸೇರಬೇಕಾಗಿರೋವಂಥ ಕ್ರೆಡಿಟ್ಸು, ಈ ಶಾಲೆಗೆ ಸೇರಬೇಕಾಗಿರೋವಂಥ ಕ್ರೆಡಿಟ್ಸು. ಮುಂಬರುವ ದಿವಸಗಳಲ್ಲಿ ಈ ಶಾಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಇನ್ನೂ ಸಾವಿರಾರು ಲಕ್ಷಾಂತರ ಜನ ಮಕ್ಕಳುಗಳಿಗೆ ವಿದ್ಯೆ ಮುಖಾಂತರ ದಾರಿದೀಪವಾಗುವಲ್ಲಿ ಒಂದು ಸತ್ಕಾರ್ಯ ಮಾಡುವಂಥ ಒಂದು ಕೆಲಸದಲ್ಲಿ ಈ ಒಂದು ದೇವರು ಈ ಒಂದು ಶಾಲೆಗೆ, ಈ ಒಂದು ಶಾಲೆಯನ್ನು ನಡೆಸ್ತಾ ಇರೋವಂಥ ಎಲ್ಲ ಸಂಸ್ಥಾಪಕರಿಗೆ ಆಶೀರ್ವದಿಸಲಿ ಅಂತ ಹೇಳ್ತಾ, ಮತ್ತು ನನ್ನ ಮೊದಲನೇ ವರ್ಷದ ಒಂದು ಆ್ಯನ್ಯುವಲ್ ಡೇಗೆ ನನ್ನನ್ನು ಇಲ್ಲಿ ಕರೆದು ಇವತ್ತು ಈ ಒಂದು ವೇದಿಕೆ ಮೇಲೆ ಒಂದು ಪುಟಾಣಿ ಜಾಗವನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಬರುವಂಥ ಒಂದು ಅವಕಾಶ ನನಗೆ ಸಿಕ್ಕಲಿ, ನಿಮ್ಮನ್ನೆಲ್ಲರನ್ನೂ ಕಾಣೋವಂಥ ಒಂದು ಅವಕಾಶ ನನಗೆ ಸಿಕ್ಕಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಳ್ಳೆಯದೇ. ಏನಣ್ಣ ನಾನಿನ್ನೂ ಮಾತೇ ಮುಗಿಸಿಲ್ಲ. ನನಗೆ ಗೊತ್ತು ಹಾಡು ನನ್ನ ಜೊತೆಯಲ್ಲೇ ನನ್ನ ಎಲ್ಲೇ ಉಪಸ್ಥಿತಿ ಇದ್ರೂ ಕೂಡ ಹಾಡು ಇಲ್ಲದೆ ನನ್ನ ಭಾಷಣ ಕಂಪ್ಲೀಟ್ ಆಗಲ್ಲ ಅಂತ ಅನ್ನೋವಂಥದ್ದು ನನಗೆ ಚೆನ್ನಾಗಿ ಗೊತ್ತು. ಆ್ಯಕ್ಚುಲಿ ಇದು ಪರವಾಗಿಲ್ಲ, ಇದು ಆ್ಯನ್ಯುವಲ್ ಡೇ ಆಗಿರೋದ್ರಿಂದ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ಇದೆ. ಯಾವ ಹಾಡು ಹಾಡಲಿ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಡಬೇಕಮ್ಮ? ಖಂಡಿತವಾಗ್ಲೂ ಸರ್. ಬಹುಶಃ ಶರಣ್ ಸರ್ ನೀವು ಹೇಳಿದ ಹಾಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಅವರು ಮಾತಾಡಿದ ತಕ್ಷಣ ಜನನೇ ಕೇಳಿಬಿಡ್ತಾರೆ ಹಾಡು ಅಂತ. ಸೊ ದಯವಿಟ್ಟು ಇಲ್ಲಿ ಬಂದಿರುವಂಥ ಎಲ್ರಿಗೋಸ್ಕರ ನಿಮ್ಮ ನೆಚ್ಚಿನ ಯಾವುದಾದ್ರು ಒಂದು ಹಾಡನ್ನು ದಯವಿಟ್ಟು. ಆಯಿತು. ನಾನು ಯೂಶಲಿ ನನ್ನ ಶೈಲಿಯ ಸಾಂಗ್ಗಳನ್ನು ಹಾಡುವಂಥದ್ದು ಒಂದು ವಾಡಿಕೆ. ಬಟ್ ಅದನ್ನು ಬ್ರೇಕ್ ಮಾಡಿಬಿಟ್ಟು ಫಸ್ಟ್ ಟೈಮ್, ಯಾಕಂದರೆ ಇದು ಮೊದಲನೇ ವರ್ಷದ ಒಂದು ಆ್ಯನ್ಯುವಲ್ ಡೇ ಇದು. ಹಾಗಾಗಿ ಒಂದು ದೇವ್ರ ಹಾಡನ್ನು ಹಾಡಬೇಕು ಅಂತ ಅನಿಸ್ತಾ ಇದೆ. ಏನಂತೀರಾ? ಸೂಪರ್. ವರಾಹರೂಪಂ ದೈವವರೇಣ್ಯಂ
वसिष्ठं वराहरूपं दैववरिष्ठं वरस्मितवदनं वक्रतुण्डधर वक्षकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಪಮಗರಿದ ಮಗರಿದ ಸರಿ ಸರಿ ಮಗರಿದ 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 ಸರಿ 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 ಮಗರಿದ ಸೂಪರ್. ಸೊ ಬರ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್, ಇಲ್ಲಿವರೆಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗಾಗಿ ನಿಮ್ಮ ಕಂಠದಿಂದ ಒಂದು ಸುಮಧುರವಾಗಿರುವಂತಹ ಹಾಡನ್ನು ಹಾಡಿದಕ್ಕೋಸ್ಕರ. ಆದ್ಮೇಲೆ ಶರಣ್ ಅವರು ಯಾವಾಗಲೂ ಕೂಡ ಒಂದು ಕಲೆ ಅಂತ ಬಂದಾಗ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ಕಲೆಗೆ ಒಂದು ಪ್ರೋತ್ಸಾಹ ಅಂತ ಬಂದಾಗ ಅದು ಯಾರೇ ಆಗಿರಲಿ ಅಲ್ಲಿದ್ದ ಖಂಡಿತವಾಗ್ಲೂ ಅವ್ರು ಇದ್ದೇ ಇರ್ತಾರೆ. ಸೊ ಇವರ ಒಂದು ಕಲಾಸಕ್ತಿ, ಈ ಕಲಾ ಪ್ರೇಮ ಬಹುಶಃ ಅವ್ರನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ಮತ್ತೊಮ್ಮೆ ಈ ನಮ್ಮ ಶಾಲೆಗೆ ಆಗಮಿಸಿದಾಗಿ ಧನ್ಯವಾದಗಳು ಸರ್. ಹಾಗೆ ಶಾಲೆಯ ಪರವಾಗಿ ಒಂದು ಸಣ್ಣ ಗೌರವ ಸಮರ್ಪಣೆ ಇರುತ್ತೆ, ದಯಮಾಡಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಸರ್, ಪ್ಲೀಸ್. ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಆದ್ಮೇಲೆ ಬರ್ಲಿ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ. ಇದೀಗ ವೇದಿಕೆ ಮೇಲೆ ಶರಣ್ ಸರ್ ಇವರಿಗೆ ಒಂದು ಗೌರವ ಸಮರ್ಪಣೆಯನ್ನು ನಾವೀಗ ಸಲ್ಲಿಸ್ತಾ ಇದ್ದೀವಿ. ಮತ್ತೊಮ್ಮೆ ಆತ್ಮೀಯ ಧನ್ಯವಾದಗಳು ಸರ್. ಮುಂಬರುವಂತ ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಶುಭವಾಗಲಿ. ಇದೇ ರೀತಿ ನಮ್ಮ ಕನ್ನಡ ಚಲನಚಿತ್ರ ಸಿನಿ ರಸಿಕರನ್ನ ನೀವು ರಂಜಿಸ್ತಾನೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮುಂದೆ ಬರ್ತಕ್ಕಂಥ ನಿಮ್ಮ ಎಲ್ಲ ಚಿತ್ರಗಳಿಗೂ ಕೂಡ ಶುಭವಾಗಲಿ. ಶರಣ್ ಸರ್ ಸಾಕಷ್ಟು ಕೆಲಸಗಳ ಮಧ್ಯದಲ್ಲೂ ಕೂಡ ನಮ್ಮ ಶಾಲೆ ನಮ್ಮ ಮಕ್ಕಳು ಬರ್ತೀನಿ ಅಂತ ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸೊ ಈಗ ಕೆಲಸದ ನಿಮಿತ್ತ ಅವರು ಹೊರಡಬೇಕಾಗಿದೆ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಬೀಳ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು ಸರ್. ಮುಂಬರುವಂಥ ಎಲ್ಲ ಸಿನಿಮಾಗಳಿಗೂ ಕೂಡ ಶುಭವಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಆತ್ಮೀಯರೇ, ವೈದ್ಯ ನಾರಾಯಣ ಹರಿ ಅಂತ ನಾವು ಮಾತನ್ನು ಹೇಳ್ತೀವಿ. ಒಂದು ಸಮಾಜದಲ್ಲಿ ಒಂದು ದೊಡ್ಡ ರೆಸ್ಪಾನ್ಸಿಬಲ್ ಪ್ರಜ್ಞಾವಂತ ಒಂದು ವೈದ್ಯಕೀಯ ಕ್ಷೇತ್ರವತ್ತು ಡಾಕ್ಟರ್ ರವೀಂದ್ರ ಹಾಗೂ ಅವರ ಧರ್ಮಪತ್ನಿ ಡಾಕ್ಟರ್ ಪ್ರಿಯಾ ಅವರು ನಮ್ಮೊಟ್ಟಿಗಿದ್ದಾರೆ. ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಡಾಕ್ಟರ್ ರವೀಂದ್ರ ಸರ್ ದಯವಿಟ್ಟು ಒಂದೆರಡು ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ